ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆಸೆ ಸಂಚಿಕೆಯ ಒಂದು ಮಂಗಳವಾರದ ಸಂಚಿಕೆಯಲ್ಲಿ ಏನಿದೆ ನೋಡೋಣ. ಮೊದಲಿಗೆ ಶ್ರುತಿ ಕೋಪ ಮಾಡ್ಕೊಂಡು ರವಿ ಹತ್ರ ಹೋಗಿರ್ತಾಳೆ. ಬಾ ರವಿ, ಮದ್ವೆ ಮಾಡ್ಕೊಂಡ್ ಬಿಡೋಣ, ನನ್ನ ಮನೆಯಲ್ಲಿ ನನ್ಗೆ ಮದ್ವೆ ಮಾಡಕ್ ನೋಡ್ತಾ ಇದ್ದಾರೆ, ನಾನೀಗ ತಡ ಮಾಡಕ್ ಆಗಲ್ಲ, ಬಾ ಮದ್ವೆ ಮಾಡ್ಕೊಳ್ಳೋಣ ಅಂತ. ಅವಾಗ ರವಿ ಹೇಳ್ತಾನೆ, ಬೇಡ, ಇಷ್ಟು ಬೇಗ ಮದ್ವೆ ಮಾಡ್ಕೋಬಾರ್ದು, ಈ ರೀತಿ ದುಡುಕ್ಬೇಡ, ನೀನು ಸ್ವಲ್ಪ ಸಮಾಧಾನವಾಗಿರು, ಎಲ್ರು ಒಪ್ಪಿಸಿ ನಾವು ಮದ್ವೆ ಆಗೋಣ ಅಂತ ಹೇಳ್ತಾನೆ. ಅವಾಗ ಶ್ರುತಿ ಕೇಳಲ್ಲ, ನನಗೆ ಇವತ್ತೇ ಮದ್ವೆ ಆಗ್ಬೇಕು, ನೀನ್ ಬರ್ತೀಯ ಇಲ್ಲ ನನ್ಗೆ ಏನ್ ಮಾಡ್ಬೇಕು ಗೊತ್ತು ನನಗೆ, ನಾನು ಅದನ್ನ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ, ನನಗ್ ಬರಲ್ಲ, ಈಗ ಮಾಡ್ಕೊಳ್ಳೋದು ತಪ್ಪಾಗುತ್ತೆ, ಈ ರೀತಿ ಮಾಡ್ಕೋಬಾರ್ದು ಅಂತ ಹೇಳ್ತಾನೆ ರವಿ. ಅವಾಗ ಶ್ರುತಿ, ನಾನೇನ್ ಮಾಡ್ಬೇಕು ನನಗೆ ಗೊತ್ತು ಬಿಡು ಅಂತ ಹೇಳಿ ಅಲ್ಲಿ ಆಟೋ ನಿಲ್ಸಿ ಹೊರಡ್ತಾಳೆ. ಸೊ ಬಂದಿದ್ದ ಎಲ್ಲಿಗೆ ಅಂದ್ರೆ ರಂಗನಾಥ್ ಮನೆಗೆ, ಅಂದ್ರೆ ರವಿ ಮನೆಗೆ ಬರ್ತಾಳೆ. ಬಂದ್ಬಿಟ್ಟು ಅಲ್ಲಿ ಮೀನಾ ಹೂ ಕಟ್ತಾ ಇರ್ತಾಳೆ. ಮೀನಿನ ಹತ್ರ ಮಾತಾಡ್ತಾಳೆ. ಮೀನವ್ರೆ ಏನ್ ಮಾಡ್ತಿದ್ದೀರಿ ಅಂತ. ಬಾ ಶ್ರುತಿ ಬಾ ಅಂತ ಹೇಳ್ತಾಳೆ, ನಾನ್ ನಿಮ್ಗೊಂದ್ ಸ್ವಲ್ಪ ಮಾತಾಡ್ಬೇಕು ಬನ್ನಿ ಅಂತ. ಸೊ ಇಬ್ರು ಮಾತಾಡಕಂತ ಹೊರಡ್ತಾರೆ. ಸೊ ಅವಾಗ ಈ ಕಡೆ ತೋರಿಸ್ತಾರೆ, ಅವರಲ್ಲೇ ಮಾತಾಡ್ತಾ ಇರ್ತಾರೆ. ಈ ಕಡೆ ಶಾಂತ ಬ್ಯೂಟಿ ಪಾರ್ಲರ್ಗೆ ಹೋಗಿರ್ತಾಳೆ, ರೋಹಿಣಿ ಬ್ಯೂಟಿ ಪಾರ್ಲರ್ಗೆ. ಅಲ್ಲಿ ಒಂದು ಶಾಂತ ಒಂದು ಏನ್ ಪಾರ್ಲರ್ ಹೆಸರಂತ ಇಟ್ಟಿರ್ತಾರಲ್ವಾ ಶಾಂತ ಅಂತೇಳಿ, ಆ ಒಂದು ಬ್ಯೂಟಿ ಪಾರ್ಲರ್ ಒಂದು ಮಾರಿರ್ತಾಳಲ್ವಾ ರೋಹಿಣಿ, ಅದ್ರಲ್ಲಿ ಹೆಸರು ಚೇಂಜ್ ಮಾಡಿರ್ತಾರೆ ಅವರು, ಗ್ರೀನ್ ವುಡ್ ಅಂತ ಚೇಂಜ್ ಮಾಡಿರ್ತಾರೆ. ಸೊ ಅದು ಅವಳು ಬರೋದನ್ನ ಶಾಕ್ ಅಲ್ಲಿ ತಗೊಂಡ್ಬಿಡ್ತಾರೆ. ಇವಳು ಬರ್ತಾ ಇದ್ದಾಳೆ, ಏನು ನಮ್ ಬೋರ್ಡ್ ಎಲ್ಲ ಚೇಂಜ್ ಮಾಡಿದೀವಿ, ಇನ್ನೇನ್ ಮಾಡೋದಪ್ಪ ಅಂತ ಗಾಬರಿ ಆಗ್ಬಿಡ್ತಾರೆ. ಸೊ ಅವಳು ಬರೋ ಅಷ್ಟರಲ್ಲಿ ಆ ಬೋರ್ಡ್ಗೆ ಕವರ್ ಮಾಡ್ತಾಳೆ. ಅಷ್ಟರಲ್ಲಿ ಬರ್ತಾಳೆ ಶಾಂತ, ಏನಮ್ಮ ರೋಹಿಣಿ ಏನ್ ಮಾಡ್ತಾ ಇದ್ದೀರಿ ಅಂತ ಬರ್ತಾಳೆ. ಬಂದ್ಬಿಟ್ಟು ಆ ಬೋರ್ಡ್ ನೋಡಿ, ಯಾಕೆ ಹಿಂಗ್ ಮಾಡಿದೀರಾ, ಏನಾಯ್ತು ಅಂತ ಕೇಳ್ತಾಳೆ. ಇಲ್ಲ, ಸ್ವಲ್ಪ ಪೇಂಟಿಂಗ್ ಇತ್ತು, ಪೇಂಟ್ ಮಾಡ್ಬೇಕಿತ್ತು ಅಂತ ಹೇಳಿ ಅವಳು ಹೆಂಗೋ ಸಮಾಧಾನ ಮಾಡ್ತಾಳೆ. ನಂಗೆ ಮನೇಲಿ ಕೂತ್ಕೊಳಕ್ ಆಗ್ಲಿಲ್ಲಮ್ಮ, ಇಷ್ಟೆಲ್ಲ ನಡೀತಲ್ಲ, ಸಮಾಧಾನ ಇಲ್ಲ, ಅದಕ್ಕೆ ಸ್ವಲ್ಪ ಹೆಡ್ ಮಸಾಜ್ ಬೇಕಿತ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಅವಾಗ ಶಾಂತ, ಸರಿ ರೋಹಿಣಿ, ಸರಿ ಆಯ್ತು ಬನ್ನಿ ಅಂತ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ಅವಳೇನು ಗ್ರೀನ್ ವುಡ್ ಅವ್ರಿಗೆ ಸೇಲ್ ಮಾಡಿರ್ತಾಳಲ್ವಾ, ಅವರು ಬರ್ತಾರೆ. ಸೊ ಅವಾಗ ಇಬ್ರು ಗಾಬರಿಯಿಂದ ಇವಳು ಪೂಜೆ ಆಗಿರ್ಬೋದು, ಅವಳಾಗಿರ್ಬೋದು ರೋಹಿಣಿ, ಇಬ್ರು ಗಾಬರಿ ಆಗ್ತಾರೆ. ಅವಳನ್ನ ಮಸಾಜ್ ಮಾಡಕ್ ಕರ್ಕೊಂಡು ಹೋಗ್ತಾರೆ. ಸರಿ, ಅಲ್ಲಿ ಮಸಾಜ್ ಮಾಡ್ತಾ ನಿಂತಿರ್ತಾರೆ. ಅವಾಗ ರೋಹಿಣಿ, ನಾ ಮ್ಯಾನೇಜ್ ಮಾಡ್ತೀನಿ, ನೀನ್ ಇಲ್ಲಿ ಮಸಾಜ್ ಮಾಡು ಅಂತ ಹೇಳಿ ಪೂಜೆಗೆ ಬಿಟ್ಟು ಹೋಗ್ತಾಳೆ. ಸರಿ, ಪೂಜೆಗೆ ಜೊತೆ ಮಾತಾಡ್ತಾ ಇರ್ತಾಳೆ ಶಾಂತ. ನನಗೆ ನಿಮ್ ಫ್ರೆಂಡ್ ಅಂದ್ರೆ ಆಗ್ ಬರಲ್ಲಮ್ಮ, ನಮ್ ರವಿನ ಎಲ್ಲಿ ನಿನ್ ಫ್ರೆಂಡ್ಗೆ ತಗೊಂಡ್ಬಿಡಿ ಅಂತ ಹೇಳ್ಬಿಡ್ತೀಯೋ ಅಂತ ಭಯ ಆಗುತ್ತಮ್ಮ ರೋಹಿಣಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವಳು ಅಲ್ಲಿ ಇರೋದು ಪೂಜೆನೆ ಅಂತ ಗೊತ್ತಿರಲ್ಲ ರೋಹಿಣಿಗೆ, ಹಾಗೇನೆ ಮಾತಾಡ್ತಾ ಇರ್ತಾಳೆ. ಸೊ ಅವಾಗ ಪೂಜಾ ತುಂಬಾನೇ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಹಾಗೇನೆ ಅವಳು ಮಸಾಜ್ ಮಾಡ್ತಾ ಇರ್ತಾಳೆ. ಹಾಗೆ ಹೋಗಿ ರೋಹಿಣಿಯಲ್ಲಿ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ. ಸರಿ, ಅಕೌಂಟ್ಸ್ ಕೊಡಿ ಅಂತ ಹೇಳ್ತಾರೆ ಅವ್ರು ಬಂದವರು. ಸರಿ, ಅಕೌಂಟ್ಸ್ ಕೊಟ್ಟು ಎಲ್ಲ ನೋಡ್ತಾ ಇರ್ತಾರೆ. ಸರಿ, ಇನ್ನ ಇವಳು ಮಸಾಜ್ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ತೋರಿಸ್ತಾರೆ, ಅಲ್ಲಿ ಶ್ರುತಿ ಮಾತಾಡ್ತಾ ಇರ್ತಾಳೆ ಮೀನಾ ಜೊತೆ. ಮೀನಾ ಅವ್ರೆ, ಹೇಗಾದ್ರೂ ಮಾಡಿ ನನ್ಗೆ ನೀವೇ ಹೆಲ್ಪ್ ಮಾಡ್ಬೇಕು ಅಂತ. ಸರಿ, ಏನ್ ಹೆಲ್ಪ್ ಹೇಳಿ ಅಂದ್ರೆ, ನಿಮ್ಗೆ ಗೊತ್ತಿದೆಯಲ್ಲೋ, ನಿಮ್ಗೆ ರವಿ ಹೇಳಿದಾರೋ ಎಲ್ಲ ಗೊತ್ತಿಲ್ಲ, ನಾನು ರವಿ ಪ್ರೀತಿ ಮಾಡ್ತಿದ್ದೀವಿ ಅಂತ. ಹೌದಾ ಅಂತ ಅವಳು ಕೇಳ್ತಾಳೆ. ಮತ್ತೆ ಏನ್ ಇವಾಗ ಯಾಕೆ ಇಲ್ಲಿ ಬಂದಿರೋದು, ಏನ್ ವಿಷಯ ಅಂತ ಕೇಳ್ತಾಳೆ. ಇಲ್ಲ, ನಮ್ಮ ಮನೇಲಿ ನನ್ಗೆ ಗಂಡು ನೋಡ್ತಾ ಇದ್ರೆ ನನ್ಗೆ ಇಷ್ಟ ಇಲ್ಲ, ನಾನು ಇವಾಗ ಮದ್ವೆ ಮಾಡ್ಕೋಬೇಕು, ನೀವು ನನ್ಗೆ ಹೆಲ್ಪ್ ಮಾಡ್ಬೇಕು ಅಂತ. ನಾನು ಯಾರಂತ ನಿಮ್ಗೆ ಗೊತ್ತಿತ್ತಾನೆ ಅಂತ. ಯಾರು ಅಂತ ಹೇಳ್ತಾರೆ, ನಿಮ್ಮ ಮಾವನ ಜೊತೆ ಜಗಳ ಆಡಿದ್ವಲ್ವಾ, ಅವ್ರ ಒಂದು ಮಗಳು ನಾನು, ಅದಕ್ಕೆ ನನ್ಗೆ ಭಯ ಆಗ್ತಿದೆ, ಮದ್ವೆ ಮಾಡಿಸ್ಕೊಡಲ್ಲ ಅಂತ. ಇಷ್ಟೆಲ್ಲ ಆಗಿದ್ದವ್ರು ಹೇಗ್ ಮದ್ವೆ ಮಾಡ್ಕೊಡ್ತಾರೆ ಹೇಳಿ ರವಿಗೆ? ಅದು ಅಲ್ಲದೆ ನಾವು ಮನೇಲಿ ಮದ್ವೆ ಮಾಡಕ್ ಹೊರಟಿದೀವಿ, ಇವತ್ತು ಬೇರೆ ಗಲಾಟೆ ಆಯ್ತು, ಮದ್ವೆ ಮನೇಲಿ ಇನ್ನೇನಾಗುತ್ತೋ ಅಂತ ಭಯ ಆಗಿದೆ. 2 ಮದ್ವೆನೂ ನಮ್ಗೆ ಗಲಾಟೆಲ್ಲೇ ನಡೆದಿದೆ, ಇದನ್ನಾದ್ರೂ ಚೆನ್ನಾಗಿ ಮಾಡ್ಬೇಕು ಅಂತ ಮಾವ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇಲ್ಲ, ನೀವು ಏನಾದ್ರೂ ಮಾಡಿ ನಮ್ಗೆ ಇದ್ ಮಾಡ್ಬೇಕು, ನೀವು ಹೆಲ್ಪ್ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಏನ್ ಮಾಡ್ಕೋತೀನಿ ನನಗೆ ಗೊತ್ತಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಅವಾಗ ಮೀನಾ ಹೇಳ್ತಾಳೆ, ಹಾಗೆಲ್ಲ ಮಾಡ್ಬೇಡಿ, ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವಳು ಗಾಬರಿಯಿಂದ ನಿಂತ್ಕೋತಾಳೆ. ಇನ್ನು ಈ ಕಡೆ ಶಾಂತಾಗೆ ಬ್ಯೂಟಿ ಪಾರ್ಲರ್ ಅಲ್ಲಿ ಹೇಗೋ ಮಾಡಿ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ರೋಹಿಣಿ. ಅವಾಗ ಮಾಡಿ, ಸರಿ ಆಯ್ತು, ಮಸಾಜ್ ಆಯ್ತು, ಎಲ್ಲ ಆಯ್ತು, ಬನ್ನಿ ಹೋಗೋಣ ಮನೆಗೆ ಅಂತ ರೋಹಿಣಿ ಮತ್ತೆ ಶಾಂತ ಮನೆಗೆ ಬರ್ತಾರೆ. ಸರಿ, ಇವರಿಬ್ರು ಇಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಶ್ರುತಿ, ಹೇಗಾದ್ರೂ ಮಾಡಿ ನೀವು ನನ್ಗೆ ಹೆಲ್ಪ್ ಮಾಡ್ಲೇಬೇಕು, ನಾನು ನಿಮ್ಗೆ ಹೆಲ್ಪ್ ಮಾಡಿದೀನಿ ತಾನೇ, ನೀವು ಪ್ರತಿ ಉಪಕಾರವಾಗಿ ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ, ನೆನಪಿದ್ಯಾ? ಅದೇ ತರ ನಂಗೆ ಇದೇ ನೀವು ಹೆಲ್ಪ್ ಅಂತ ಅನ್ಕೊಂಡು ನನ್ಗೆ ಹೆಲ್ಪ್ ಮಾಡಿ ನೀವು ಅಂತ ಹೇಳ್ತಾರೆ. ಸರಿ ಆಯ್ತು, ನಾನು ನಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ, ಒಂದಿನ ಟೈಮ್ ಕೊಡು, ಅದೇನು ದುಡುಕ್ಬೇಡ ಅಂತ ಹೇಳ್ತಾಳೆ ಮೀನಾ. ಸರಿ ಆಯ್ತು, ನಾನು ಬರ್ತೀನಿ, ನೀವು ಹೇಗಾದ್ರೂ ಮಾಡಿ ನನ್ಗೆ ಹೆಲ್ಪ್ ಮಾಡ್ಲೇಬೇಕು ಅಂತ ಹೇಳಿ ಹೊರಟೋಗ್ತಾಳೆ ಶ್ರುತಿ. ಸರಿ ಆಯ್ತು, ಬಾಯ್ ಅಂತ ಹೇಳಿ ಹೊರಟೋಗ್ತಾಳೆ. ಅಲ್ಲಿ ಕೂತಿರ್ತಾರೆ ರೋಹಿಣಿ ಮತ್ತೆ ಅವ್ರ ಅತ್ತೆ ಇಬ್ರು. ಅವ್ರಿದ್ರು ಕೂಡ ಅವಳು ಹಾಗೆ ಹೋಗಿ ಬಿಟ್ಟು ಬರ್ತಾಳೆ ಶ್ರುತಿನ. ಅವಾಗ ಇಬ್ರು ಮಾತಾಡ್ಕೊಳ್ತಾರೆ ಶಾಂತ ರೋಹಿಣಿ. ಯಾರದು, ಯಾರೋ ದೊಡ್ಡ ಮನುಷ್ಯರ ಮಗಳು ಇದ್ದಂಗಿದ್ದಾಳೆ, ಒಳ್ಳೆ ದುಡ್ಡಿರೋಳೆ ಇದ್ದಂಗಿದ್ದಾಳೆ ಅಂತಾಳೆ ಶಾಂತ. ಅವಾಗ ರೋಹಿಣಿ, ಹೌದು ಅತ್ತೆ, ಮಾಡರ್ನ್ ತರ ಕಾಣ್ತಾಳೆ, ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಹೇಳ್ತಾಳೆ. ಇವಳಾಗಿ ಇವಳು ಫ್ರೆಂಡು ಅಂತ ಕೇಳ್ತಾರೆ. ಅವಾಗ ಬರ್ತಾಳೆ ಮೀನಾ ಅವಳು ಬಿಟ್ಟು. ಯಾರು ಅವಳು ಅಂತ ಕೇಳ್ತಾಳೆ. ನನ್ನ ಫ್ರೆಂಡ್ ಅತ್ತೆ ಅಂತ.
ನಿನ್ ಫ್ರೆಂಡಾ? ಅವ್ರಿಗೇನು ಕಾಣಿಸಲ್ವಲ್ಲ ಅಂತ ಹೇಳ್ತಾರೆ. ಇಲ್ಲ, ನನ್ನ ಫ್ರೆಂಡು ನನ್ಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ಲು ಅಂತ. ಸರಿ, ನಿಮ್ಗೆ ಟೀ ಕೊಡ್ಲಾ ಅಂತ ಕೇಳ್ತಾಳೆ. ಇಲ್ಲೇನು ಕುಡಿತಾ ಇರೋದು, ನಾನು ಜ್ಯೂಸ್ ಕುಡಿತಾ ಇದ್ದೀನಿ ತಾನೆ ಅಂತ ಹೇಳಿ ಬೈತಾಳೆ. ಸರಿ ಆಯ್ತು, ನನ್ಗಾಗಿದ್ರೆ ಬೇರೆ ಕೆಲಸ ಇದೆ ಅಂತ ಹೇಳಿ ಹೊರಟೋಗ್ತಾಳೆ. ಅವಾಗ ರೋಹಿಣಿ ಹೇಳ್ತಾಳೆ, ಅತ್ತೆ ಯಾಕೋ ನನ್ಗೆ ಅನುಮಾನ ಬರ್ತಾ ಇದೆ, ಅವಳ ಫ್ರೆಂಡ್ ಅಲ್ಲ ಅನ್ಸುತ್ತೆ ಅಂತ. ಹೋಗ್ಲಿ ಬಿಡಮ್ಮ, ಅವಳು ಏನೋ ಹೂ ತಗೊಳಕ್ ಬಂದಿರ್ತಾಳೆ, ಹಾಗೆ ಫ್ರೆಂಡ್ ಮಾಡ್ಕೊಂಡಿರ್ತಾಳೆ, ತಲೆಗಡ್ಸ್ಕೊಬೇಡ ಬಿಡು ಅಂತ. ಆದ್ರೂ ಅನುಮಾನ ಬರ್ತಾ ಇದೆ ಅತ್ತೆ ಅಂತಾಳೆ. ಸರಿ ಹೋಗ್ಲಿ ಬಿಡು, ಅವಳ ಬಗ್ಗೆ ನೀನ್ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳಿ ಇಬ್ರು ಕೂತ್ಕೋತಾರೆ. ಸೊ ಕೂತ್ಕೊಂಡ್ಮೇಲೆ ಅಲ್ಲೇ ಮಾತಾಡ್ತಾ ಕೂತಿರ್ತಾರೆ. ಸರಿ ಅಂತ ಈಗ ಅಲ್ಲಿದು ಮುಗಿಸ್ತಾರೆ. ನೆಕ್ಸ್ಟ್ ಈ ಕಡೆ ಬರ್ತಾರೆ. ಶ್ರುತಿ ಮನೆಗೆ ಬರ್ತಾಳೆ. ಬಂದ್ಮೇಲೆ ಅವರಮ್ಮ ನಿಂತ್ಕೊಳ್ಳೆ ಅಂತ ಹೇಳ್ತಾಳೆ. ಹಾಗೆ ಹೇಳ್ದೆ ಕೇಳ್ದೆ ಹೋಗ್ಬಿಡದ ಗಂಡಿನ ಮನೆ ಅವ್ರ ಹತ್ರ ಅಂತ ಹೇಳ್ತಾಳೆ. ಅವಾಗ ನಿಮ್ಗೆ ಯಾಕೆ ಹೇಳೋಗ್ಬೇಕು ನಾನು ಅಂತ ಹೇಳಿ ಅವ್ರ ಅಪ್ಪನಿಗೆ ಹೇಳ್ತಾಳೆ. ಇಷ್ಟೊಂದು ಕೆಟ್ಟದಾಗ ನಡ್ಕೊಳ್ಳೋದಪ್ಪ ನೀನು, ಹೇಳ್ದೆ ಕೇಳ್ದೆ ಈ ರೀತಿ ನನಗೆ ಮಾಡೋದ ನೀನು ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾಳೆ. ಅಲ್ವೇ, ನೀನು ಹೊತ್ತು ಸಾಕ್ದವ್ರು, ನಮ್ಗೆ ಅಷ್ಟು ಅಧಿಕಾರ ಇಲ್ವಾ ನಿನ್ ಮದ್ವೆ ಮಾಡೋದು, ನಮ್ಮನ್ನ ತೋರಿಸಿದ ಹುಡ್ಗನೇ ನೀವ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ ಅವರಮ್ಮ. ನೀವು ತೋರಿಸಿದ ಹುಡ್ಗನ್ ನಾನು ಯಾಕೆ ಮಾಡ್ಕೋಬೇಕು, ನನ್ ಮದ್ವೆ ಡಿಸೈಡ್ ಮಾಡಕ್ ನೀವ್ಯಾರು ಅಂತ ಹೇಳಿ ಅಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವನ್ನ ಮಾಡಿದ್ದಾರೆ.